ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಡಿಜಿಟಲ್. ನಾನು ಸಬಾ ಹಕೀಂ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿದೆ. ಪ್ರಕರಣ ಕಳೆದ 15 ದಿನಗಳಿಂದ ಸದ್ದು ಮಾಡ್ತಾ ಇದ್ರು. ಆರೋಪಿಯ ಸುಳಿವಿಲ್ಲ. ಲುಕ್ಔಟ್ ನೋಟಿಸ್ ಜಾರಿಯಾಗಿ 10 ದಿನ ಕಳೆದಿದೆ. ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿ ವಾರ ಕಳೆದ್ರೂ ಪ್ರಜ್ವಲ್ ಪತ್ತೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿದ್ದು ತಲೆ ತಗ್ಗಿಸುವಂತೆ ಮಾಡಿದೆ ಅನ್ನೋ ಬೇಸರ ವ್ಯಕ್ತಪಡಿಸಿರೋ ಜನತಾ ಪಕ್ಷ ಪೋಸ್ಟರ್ ಅಭಿಯಾನ ಕೈಗೊಂಡಿದೆ. ಪ್ರಜ್ವಲ್ ರೇವಣ್ಣನನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ ಮತ್ತು ಸನ್ಮಾನ ಮಾಡುವುದಾಗಿ ತನ್ನ ಪೋಸ್ಟರ್ ಮೂಲಕ ಘೋಷಿಸಿದೆ. ಇನ್ನು ಜನತಾ ಪಕ್ಷದ ಪ್ರಕಟಣೆ ಈ ರೀತಿಯಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ, ಮಾನಸಿಕ ದೌರ್ಜನ್ಯ ಹಾಗೂ ಪೆನ್ ಡ್ರೈವ್ ಹಗರಣದ ಪ್ರಮುಖ ಆರೋಪಿಯಾಗಿದ್ದು, ತಲೆಮರೆಸಿಕೊಂಡಿರುವ ಈ ಭಾವಚಿತ್ರ ಇರುವ ಆರೋಪಿಯನ್ನ ಹುಡುಕಿಕೊಟ್ಟ ಸಾರ್ವಜನಿಕರಿಗೆ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ಬಹುಮಾನ ಮತ್ತು ಸನ್ಮಾನಿಸಿ ಗೌರವಿಸ್ತೀವಿ ಅಂತ ಪ್ರಕಟಣೆ ಹೊರಡಿಸಿದೆ. ಈ ಬಹುಮಾನದ ಪೋಸ್ಟರ್ಗಳನ್ನ ಬೆಂಗಳೂರಿನ ರೆಡ್ಡಿ ಪೆಟ್ರೋಲ್ ಬಂಕ್ನಿಂದ ಶಿವಾನಂದ್ ಸರ್ಕಲ್, ಚಾಲುಕ್ಯ ಸರ್ಕಲ್, ಎಂಎಸ್ ಬಿಲ್ಡಿಂಗ್, ಕೆಆರ್ ಸರ್ಕಲ್, ಫ್ರೀಡಂ ಪಾರ್ಕ್, ಮೌರ್ಯ ಸರ್ಕಲ್, ಆನಂದರಾವ್ ಸರ್ಕಲ್ ವರೆಗೂ ಅಂಟಿಸುವ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಅಂದ್ರೆ ಮೇ 11 ಬೆಳಗ್ಗೆ 10 ಗಂಟೆಗೆ ಪ್ರಾರಂಭಿಸುವುದಾಗಿ ತನ್ನ ಪ್ರಕಟಣೆಯಲ್ಲಿ ಹೊರಡಿಸಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಈ ಪೋಸ್ಟರ್ ಅಭಿಯಾನ ಶುರುವಾಗ್ತಾ ಇದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ಹುಡುಕಿ ಕರೆತರುವ ಪ್ರಯತ್ನದಲ್ಲಿ ನಿರತರಾಗಿದ್ರೆ, ರಾಜಕೀಯ ಕೆಸರೆರಚಾಟ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಹೀಗಿದ್ರೂ ಕೂಡ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕು. ಇದಾಗಿತ್ತು ನ್ಯೂಸ್ ಫಸ್ಟ್ ಸ್ಪೆಷಲ್. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.